ನಮಸ್ಕಾರ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ. ಓಕೆ, ಯಾಕಂದರೆ ಕಂಟಿನ್ಯೂಸ್ 2-3 ಡೇಸಿಂದ ಇಂಟರ್ವ್ಯೂಸಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡಿದ್ದಿದ್ರ ಅನಿಸುತ್ತೆ ನನಗೆ. ಓಕೆ, ಸೊ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿ. ನಾನು ಸತ್ಯ ಹೇಳ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟು, ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ಳೇ ಇಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ನಾನು ಇವತ್ತು ಇದೆಲ್ಲ ನೋಡ್ತಾ ಇದ್ದೀನಲ್ವಾ, ನನಗೆ ಅನಿಸುತ್ತೆ ಇದೆ ಡ್ರೀಮಾ, ಇದೆ ಎಂತ ಕನಸ, ಸತ್ಯನಂತಾನೆ ಗೊತ್ತಾಗಲ್ಲ, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು. ಸೊ ಗೈಸ್, ಫೈನಲಿ ನಾನು ರನ್ನರ್ ಅಪ್ ಆಗಿದ್ದೀನಿ. ಓಕೆ, ಸೊ ಎಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು, ಸ್ವಲ್ಪ ನೀವು ನಿಮ್ಮ ಟೈಮ್ ತಗೊಳ್ಳಿ, ನಿಮ್ಮ ಎಫರ್ಟ್ಸ್ ಹಾಕಿ ನೀವು ಇಷ್ಟು ವೋಟಿಂಗ್ ಹಾಕಿದ್ದೀರಲ್ವಾ. ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನರೇ, ಎಲ್ಲ ಆ್ಯಕ್ಚುಲಿ ಫುಲ್ಲು ಕರ್ನಾಟಕ, ಬ್ಯಾಂಗ್ಳೂರಲ್ಲಿ ಫುಲ್ಲು ಎಷ್ಟು ಕರ್ನಾಟಕ ಜನರೇ ಇದ್ದಾರೆ, ಮುಂಬೈಯಲ್ಲಿ ನಮ್ಮ ಎಷ್ಟು ಕರ್ನಾಟಕ ಜನರೇ ಇದ್ದಾರೆ, ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನ ಇದ್ದಾರೆ, ಜಸ್ಟ್ ಇಲ್ಲಿ ಅಲ್ಲ, ಆಂಧ್ರ ಪ್ರದೇಶ ಆಗಲಿ, ಕೇರಳ ಆಗಲಿ, ತಮಿಳ್ನಾಡು ಆಗಲಿ, ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಇಂಡಿಯಾ, ಎಲ್ಲ ವರ್ಲ್ಡ್. ಓಕೆ, ಥ್ಯಾಂಕ್ ಯು. ಮತ್ತು ನಾನು ಯೂಟ್ಯೂಬರ್ಸ್ ಅವರೇ, ನೀವು ಕೂಡ ನನಗೆ ಆ್ಯಕ್ಚುಲಿ ನಾನು ಇಷ್ಟು ಮುಂಚೆ ಕೂಡ ನಾನು ವಿಡಿಯೋ ಮಾಡುವಾಗ ನಾನು ನನ್ನ ನೆಗೆಟಿವ್ ವಿಡಿಯೋ ನೋಡಿದ್ದೀನಿ, ತುಂಬ ಟ್ರೋಲ್ಸ್ ಎಲ್ಲ ತುಂಬ ನೋಡಿದ್ದೀನಿ. ಬಟ್ ನಾನು ಒಂದು ವಿಷಯ ಹೇಳ್ತೀನಿ, ಇವಾಗ ನಾನು ಆ್ಯಕ್ಚುಲಿ ನೆಗೆಟಿವ್ ವಿಡಿಯೋ ನನ್ನ ಒಂದು ಕೂಡ ನೋಡಲಿಲ್ಲ, ಅಂದರೆ ಒಂದು ಕೂಡ ಇಲ್ಲ, ಎಲ್ಲರೂ ಪ್ರೀತಿಯೇ ಕೊಡ್ತಾ ಇದ್ದಾರೆ. ಓಕೆ, ಅದೆಲ್ಲ ನನಗೆ ಹೇಗಂದರೆ, ಅಯ್ಯೋ ದೇವರೇ, ಹೇಗಂದರೆ ಓಕೆ, ಟ್ರೋಲ್ ಮಾಡಲವರಿಗೆ ಥ್ಯಾಂಕ್ ಯು ಸೋ ಮಚ್. ಟ್ರೋಲ್ ಮೀಮ್ಸ್ ಮಾಡಿದ್ದೀರಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಲುಯೆನ್ಸರ್ಸ್ ಅವರು, ಓಕೆ, ನಮ್ಮ ಹಾಗೇನೆ ಒಂದು ತುಂಬ ಇನ್ಫ್ಲುಯೆನ್ಸರ್ಸ್ ಅವರು ಇದ್ದಾರೆ. ಓಕೆ, ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನಿಮ್ಮ ಆಶೀರ್ವಾದದಿಂದ, ಪ್ರೀತಿಯಿಂದ ಎಲ್ಲರೂ ಕರ್ನಾಟಕ ಜನರೇ ಇಲ್ಲಿ ತನಕ ಬರುವಾಗ ನನ್ನ ಹೇಗೆ ಎಫರ್ಟ್ಸ್ ಇತ್ತು, ನಿಮ್ಮ ಕೂಡ ಅಷ್ಟೇ ಎಫರ್ಟ್ಸ್ ಉಂಟು. ನನ್ನ ಇಲ್ಲಿ ವಿನಿಂಗಿಗೆ ಫುಲ್ಲು ಕರ್ನಾಟಕ ಅವರು ನೀವೇ ಕಾರಣ. ಓಕೆ, ಯಾವಾಗ ಸಾಯುವ ತನಕ ನಾನು ಮರೆಯಲ್ಲ. ಓಕೆ, ನಿಮಗೆ ಆ್ಯಕ್ಚುಲಿ ನಾನು ವರ್ಡ್ಸಲ್ಲಿ ಎಲ್ಲ ಹೇಳಲಿಕ್ಕೆ ಆಗಲ್ಲ ಗೈಸ್. ಮತ್ತೆ ಎಂತ ಗೊತ್ತುಂಟಾ, ನನಗೆ ಗೊತ್ತುಂಟು 4 ದಿವಸ ಆಯಿತು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಒಂದು ಕಂಟಿನ್ಯೂಸ್ಲಿ ನಾನು ಅದರಲ್ಲಿಯೇ 3-4 ವೀಕ್ಸ್ಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಇತ್ತು. ಓಕೆ, ಅದರಲ್ಲಿಯೇ ನಾನು ಬ್ಯಾಂಗ್ಳೂರಲ್ಲಿಯೇ ಅದೆಲ್ಲ ಕೆಲಸ ಇತ್ತು. ಸೊ ಫೈನಲಿ ಇವಾಗ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೀಗೇನೆ ನೀವು ಪ್ರೀತಿ ಮಾಡ್ತಾ ಇರಿ ಗೈಸ್. ಒಂದು ಮನೆ ಮಗಳು ಹೇಳಿದ್ರಲ್ವಾ, ಇದಕ್ಕಿಂತ ದೊಡ್ಡ ನನಗೆ ಎಂತ ಬೇಕು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.